ನಮಸ್ಕಾರ, ಅಶ್ವಮಂದಿರಗೆ ಸ್ವಾಗತ. ನಾನು ವನಿತಾ. 2026ರ 2ನೇ ಚಂದ್ರಗ್ರಹಣ ಯಾರಿಗೆ ಶುಭವನ್ನ ತರಲಿದೆ, ಯಾರಿಗೆ ಅಶುಭವನ್ನ ತರಲಿದೆ ಅಂತ ನೋಡ್ತಾ ಹೋಗೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಣಕ್ಕೆ ವಿಶೇಷವಾದ ಮಹತ್ವವನ್ನ ನೀಡಲಾಗಿದೆ. ಪ್ರತಿಯೊಂದು ರಾಶಿಗಳ ಮೇಲೂ ಗ್ರಹಣ ಭಾರಿ ಪ್ರಭಾವ ಬೀರುತ್ತದೆ. ಈ ವರ್ಷ 2 ಸೂರ್ಯಗ್ರಹಣ ಮತ್ತು 2 ಚಂದ್ರಗ್ರಹಣ ಸಂಭವಿಸುವುದು. ಒಂದು ಸೂರ್ಯ ಹಾಗೂ ಚಂದ್ರಗ್ರಹಣವು ಈಗಾಗಲೇ ಸಂಭವಿಸಿದೆ ಮತ್ತು ಇದೇ ಆಗಸ್ಟ್ ತಿಂಗಳಿನಲ್ಲಿ ಒಂದು ಸೂರ್ಯಗ್ರಹಣ ಮತ್ತು ಒಂದು ಚಂದ್ರಗ್ರಹಣ ಸಂಭವಿಸಲಿದೆ. ವರ್ಷದ ಮೊದಲ ಚಂದ್ರಗ್ರಹಣ ಮಾರ್ಚ್ 3ರಂದು ಸಂಭವಿಸಿದ್ದು, ಇನ್ನು ವರ್ಷದ 2ನೇ ಚಂದ್ರಗ್ರಹಣ 2026ರ ಆಗಸ್ಟ್ 28ರಂದು ಸಂಭವಿಸಲಿದೆ. ಹುಣ್ಣಿಮೆ ದಿನವೇ ಚಂದ್ರಗ್ರಹಣ ಸಂಭವಿಸುತ್ತಿರುವುದು ವಿಶೇಷ. ಬೆಳಗ್ಗೆ 8:04ಕ್ಕೆ ಆರಂಭವಾಗಿ ಮಧ್ಯಾಹ್ನ 11:22ರವರೆಗೆ ಇರಲಿದೆ. ಆದರೆ ಭಾರತದಲ್ಲಿ ಈ ಗ್ರಹಣ ಕಾಣುವುದಿಲ್ಲ. ಇನ್ನು 5 ರಾಶಿಗಳ ಜನರು 2ನೇ ಚಂದ್ರಗ್ರಹಣದ ಪ್ರಭಾವಕ್ಕೆ ಹೆಚ್ಚಾಗಿ ಒಳಗಾಗಲಿದ್ದಾರಂತೆ. ಸಿಂಹ, ಮೀನ, ಕುಂಭ, ಕಟಕ, ವೃಶ್ಚಿಕ ರಾಶಿಗಳ ಜನರು ಮೇಲೆ ಈ ಭಾರಿ ಪರಿಣಾಮ ಬೀರಲಿದೆ. ಎಚ್ಚರಿಕೆಯಿಂದ ಇರುವುದು ಕ್ಷೇಮಕರವಾಗಿದೆ. ಸಿಂಹ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗೆ ವೈಮನಸ್ಸು ಮಾಡಿಕೊಳ್ಳಲಿದ್ದಾರೆ. ವ್ಯಾಪಾರ ವ್ಯವಹಾರ ಮಾಡುವವರಿಗೆ ನಷ್ಟದ ಸಂಭವ ಇದೆ. ಸಿಂಹ ರಾಶಿಗೆ ಸೇರಿದ ಜನರು ಕೆಲ ದಿನಗಳ ಕಾಲ ಪಾಲುದಾರಿಕೆ ವ್ಯವಹಾರಕ್ಕೆ ಕೈ ಹಾಕದಿರುವುದು ಉತ್ತಮ. ಇನ್ನು ಮೀನರಾಶಿಗೆ ಸೇರಿದ ಜನರು ಗ್ರಹಣದ ಪ್ರಭಾವದಿಂದ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಈ ಸಂದರ್ಭದಲ್ಲಿ ಧನ ಹಾನಿಯನ್ನ ಹೊಂದುವ ಸಂಭವವಿದೆ. ನ್ಯಾಯಾಲಯಕ್ಕೆ ಸಂಬಂಧಿಸಿದಂತಹ ಪ್ರಕರಣಗಳಲ್ಲಿ ಇನ್ನಷ್ಟು ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ. ಇನ್ನು ಕುಂಭ ರಾಶಿಯವರಿಗೆ ಚಂದ್ರಗ್ರಹಣದ ವೇಳೆ ದುರಾದೃಷ್ಟ ಬೆಂಬಿಡದೆ ಕಾಡಲಿದೆ. ಹೌದು, ಗ್ರಹಣದ ನಕಾರಾತ್ಮಕ ಪ್ರಭಾವದಿಂದಾಗಿ ನಷ್ಟ ಹಾಗೂ ಮಾನಹಾನಿಯ ಸಾಧ್ಯತೆ ಇರಲಿದೆ. ಹಾಗಾಗಿ ಹೂಡಿಕೆಗಳನ್ನು ಮಾಡದೇ ಇರುವುದು ಒಳ್ಳೆಯದು. ಕಟಕ ರಾಶಿಯ ಅಧಿಪತಿಯು ಸ್ವತಃ ಚಂದ್ರನಾಗಿದ್ದಾನೆ. ಹಾಗಾಗಿ ವರ್ಷದ 2ನೇ ಮತ್ತು ಕೊನೆಯ ಚಂದ್ರಗ್ರಹಣದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಭಯ ಹಾಗೂ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು. ಹಾಗಾಗಿ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಅಗತ್ಯವಾಗಿದೆ. ಇನ್ನು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಚಂದ್ರಗ್ರಹಣವು ಹೆಚ್ಚಿನ ಸಂಕಷ್ಟವನ್ನ ತಂದೊಡಲಿದೆ. ಯಾವುದಾದರೂ ವಿವಾದದಲ್ಲಿ ನೀವು ಸಿಲುಕುವ ಸಂಭವವಿದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರುವುದು ಅವಶ್ಯಕ. ವೃಶ್ಚಿಕ ರಾಶಿಗೆ ಸೇರಿರುವ ಜನರು ಯಾವುದೇ ಕೆಲಸವನ್ನ ಅವಸರದಲ್ಲಿ ಮಾಡದಂತೆ ಹೆಚ್ಚಿನ ಕಾಳಜಿ ವಹಿಸುವುದು ಅತ್ಯಗತ್ಯವಾಗಿದೆ. ಇದೇ ತರಹದ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವಮಂದಿರ ಯೂಟ್ಯೂಬ್ ಚಾನಲ್.